ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2021 ಮಾಡಲು ಒಂದು ಟಾಟಾ ಇಂಟ್ರಾ ಒಂದು ಗೂಡ್ಸ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸಹ ಸೇಲ್ಗಿತ್ತು ಅಂದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದ್ದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರೋದು ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡಬೇಡಿ, ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಟಾಟಾ ಇಂಟ್ರಾ V10 ಸರ್. ಟಾಟಾ ಇಂಟ್ರಾ V10 ಸರ್. V10 ಸರ್. V10 ಓಕೆ. ಮಾಡಲು ಸರ್ ಮಾಡಲ್ 21 ಸರ್. 2021. ಓನರ್ ಸರ್? ಓನರ್ ಫಸ್ಟ್ ಓನರ್ ಸರ. ಈಗ ನಾವು ತೊಗೊಂಡು ಸೆಕೆಂಡ್ ನಾ ತೊಗೊಂಡಿನಿ ಸರ, ಹೆಸರಲ್ಲೇ ಮಾಡ್ಕೊಂಡಿಲ್ಲ ಇನ್ನು, ಅಲ್ಲೇ ಅವ್ರ ಹೆಸರಲ್ಲೇ ಆಯ್ತು ಸರ. ನಾನು ಒಂದು 1.5 ವರ್ಷ ಆಯ್ತು ಸರ್ ತೊಗೊಂಡು. ಇದು 17ನೇ ತಿಂಗಳು ಸರ್ ನಾ ತೊಗೊಂಡಿದ್ದು. ಮತ್ತು 1.5 ವರ್ಷ ಆದರೂ ನಿಮ್ಮ ಹೆಸರು ಮಾಡಿಸ್ಕೊಂಡಿಲ್ಲ ನೀವು? ಇಲ್ಲ ಸರ್, ಲೋನ್ ಐತೆ ಅದ್ರ ಮ್ಯಾಲ. ಹಾಂ. ಈಗ ಅವರು ಹೆಸರು ಏನಾಯ್ತು ಸರ, ನಾ ಸುಮ್ಮನೆ ಕಂತು ಕಟ್ಬೋದು ಹೊಂಟಿದ್ದೀನಿ ಸರ್. ಓಕೆ. ಎಷ್ಟು ಹೊಡೆ ಸರ್ ಗಾಡಿ? ಗಾಡಿ ಒಂದು 20 ಮೀಟ್ರ್ ಹಾಕಿದ್ದೀನಿ ನೋಡಿ ಸರ್. ಓಕೆ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ? ಹಾಂ, ಡಾಕ್ಯುಮೆಂಟ್ಸು FC ಇನ್ಸೂರೆನ್ಸ್ ಲ್ಯಾಬ್ಸ್ ಅದಾವೆ ಸರ್. ಕಟ್ಟಿ ಕೊಡು ಅಂದ್ರೆ ಕಟ್ಟಿ ಅದೊಂದು ರೇಟ್ ಹೇಳ್ತೀನಿ ಸರ್. ಇಲ್ಲ ಅಂದ್ರೆ ನಾವು ಅವರೇ ಕಟ್ಕೋತೀವಿ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀವಿ ಸರ್. ಓಕೆ. ಈ ಟೈರ್ ಚೆನ್ನಾಗಿದಾವ? ಟೈರ್ ನಾಲ್ಕು ಹಾಕೋಬೇಕು ಸರ್. ಎಲ್ಲ ಹೋಗಿದಾವ ಅಲ್ಲೇ? ಹೋಗಿದಾವೆ ಸರ್. ಈಗ ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆಯಾ ಮತ್ತೆ? ಗಾಡಿ ಚೆನ್ನಾಗಿದೆ ಸರ್. ಗಾಡಿ ಹೊಡೆದು ನೋಡ್ಬಿಟ್ಟು ತೊಗೊಂಡು ಹೋಗ್ಲಿ ಸರ್ ಅವರು. ಬೇಕಾದ ಮೇಸ್ತ್ರಿ ಕೇಳ್ಬಿಟ್ಟು ನೋಡಿ ತೊಗೋಬೋದು ಸರ್ ಅವರು. ಓಕೆ. ತೊಟ್ಟಿ ಎಲ್ಲ ಚೆನ್ನಾಗಿದೆ ಒಳಗೆ? ಹಾಂ, ತೊಟ್ಟಿ ಚೆನ್ನಾಗಿದೆ ಸರ್. ಸೈಡ್ ಸ್ವಲ್ಪ ಸ್ಕ್ರಾಚಸ್ ಆಗಿದೆ, ಸ್ವಲ್ಪ ಸರ್ ತೊಟ್ಟಿ. ಅದು ಸ್ವಲ್ಪ ಮೈನರ್ ಮಾಡ್ಕೋಬೇಕು ಸರ್. ಓಕೆ. ಈಗ ಲೋನ್ ಐತಂದ್ರೆ ಏನು ಲೋನ್ ಕ್ಲಿಯರ್ ಆಯ್ತಾ ಹೆಂಗಿದು? ಲೋನ್ 1 ಲಕ್ಷ ಆಯ್ತು ಸರ್. ಈಗ ಈ ನಾಳೆ 28ಕ್ಕೆ ಇನ್ನೊಂದು ಹಾಕ್ಬೇಕು ಸರ್. ಅದೊಂದು ಹಾಕಿದಂದ್ರೆ ಅಲ್ಲಿಗೆ ಒಂದು ಲಕ್ಷಕ್ಕೆ ಇನ್ನೂ ಕಮ್ಮಿ ಉಳಿತು. ಓಕೆ. ಈಗ ತಗೊಳ್ಳೋದು ಏನು ಕ್ಲಿಯರ್ ಮಾಡಿಕೊಡ್ತೀರಾ ಅಥವಾ ಹೆಂಗೆ ಅದು? ಕ್ಲಿಯರ್ ಮಾಡಿಕೊಡ್ತೀವಿ ಸರ್. ಕ್ಲಿಯರ್ ಮಾಡಿ ಕೊಡ್ತೀರಾ? ಹಾಂ ಸರ್. ಓಕೆ. ಎಲ್ಲಿರೋದು ಗಾಡಿ ಸರ್ ಇದು? ಬಾಗೇವಾಡಿ ತಾಲೂಕು ಸರ್. ಬಸವನ ಬಾಗೇವಾಡಿ? ಹೌದು ಸರ್. ಜಿಲ್ಲೆ ಯಾವ್ದು ಬರುತ್ತೆ ಸರ್ ಇದು? ಜಿಲ್ಲೆ ಬಿಜಾಪುರ ಸರ್. ಬಿಜಾಪುರ ಜಿಲ್ಲೆ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? 480 ಸರ್. 4,80,000? 80 ಸರ್. ಹೆಂಗೆ ಕಡಿಮೆ ಆಗುತ್ತಾ? ಏನೊಂದು ನಿಮ್ಮ ಚಾನಲ್ನಿಂದ ಬಂದರೆ ಒಂದು 10 ಸಾವಿರ ಕಮ್ಮಿ ಮಾಡೋಣ ಸರ್. ಓಕೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದಲ್ಲ ಸರ್, ಎಲ್ಲ ಕಟ್ಟಿ ಕೊಡ್ತೀನಿ. 480. ಎಲ್ಲ ಕಟ್ಕೊಡ್ತೀರಾ? 480 ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಹಾಂ, ಬಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 10 ಸಾವಿರ ಹೆಚ್ಚು ಕಡಿಮೆ ಮಾಡ್ತೀವಿ ಸರ್. ನಂಬರ್ ಇದೆಯಲ್ಲ ಸರ್? ಹಾಂ ಸರ್, ನಂಬರ್ ಇದೆ ಸರ್. ಸರಿ ಸರ್. ಓಕೆ.